ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಗೌಡ. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ನೀ ಹಚ್ಚಿದ ಕುಂಕುಮ ಭಾಗ 5. ಈ ಕಥೆಯ ಲೇಖಕರು ಚೈತ್ರಾ ಭಟ್. ಏನಾಯಿತು ಅಂಬಿ? ಅವನು ಯಾರು ಹೇಳು ಅಂದರೆ ಗರಬಡಿದವಳಂತೆ ನಿಂತಿಯಲ್ಲ ಎಂದು ಬಾಂಧವ್ಯಗೆ ಗೆಳತಿಯ ಮನಸ್ಥಿತಿಯು ಅರಿವಿಲ್ಲ. ಬಾಂಧವ್ಯ ಅವಳಿಗೆ ಅದೆಷ್ಟು ಆತ್ಮೀಯ ಗೆಳತಿಯಾಗಿದ್ದರೂ ಪ್ರೀತಿಯ ವಿಷಯದಲ್ಲಿ ಗುಟ್ಟು ಬಿಟ್ಟುಕೊಂಡಿರಲಿಲ್ಲ. ಹಾಗೆಯೇ ಸ್ತಬ್ಧವಾಗಿ ನಿಂತವಳಿಗೆ ಗೆಳತಿಯ ಮಾತುಗಳು ಕಿವಿಯೊಳಗೆ ಹೋದಂತಿಲ್ಲ. ಅವಳದ್ದು ಕೇವಲ ಅವನನ್ನು ಕಣ್ತುಂಬಿಕೊಳ್ಳುವ ಕಾಯಕ ಮುಂದುವರೆದಿತ್ತು. ಅವನು ಹತ್ತಿರ ಬಂದ ಮೇಲೆ ಅವಳ ಕೈ ಲಘುವಾಗಿ ಕಂಪಿಸಲು ಶುರುವಾಯಿತು. ಅವನ ಮುಂದೆ ಮಾತನಾಡಿಕೊಂಡಷ್ಟು ಧೈರ್ಯ ಅವನ ಎದುರು ಬಂದು ನಿಂತರೆ ಇರದು. ಅವನನ್ನು ನೋಡುತ್ತಾ ಅವಳು ಕಳೆದೇ ಹೋದಳು, ಮೋಹಕಳಾದಳು. ಮೋಹನನ ಮುರಳಿಯ ನಾದಕ್ಕೆ ಮನದರಸಿಯ ಮೈಮನವು ಮೀಟಿತು, ಮನದ ಅಂತರಾಳಕ್ಕೆ. ರಾಧಾಕೃಷ್ಣರ ಪ್ರೇಮ ಸಂದೇಶ ಸ್ಮರಣೆಗೆ ತಂದುಕೊಂಡು ಮೋಹಕಳಾಗಿರುವೆ ನಾನಿನ್ನ ಸುಂದರ ನಗುವಿಗೆ. ಸನಿಹ ಬಂದರೆ ನೀ ತಾಳಲಾರೆನು ಈ ಹೃದಯದ ಬೇಗೆ ಎಂದು ಮನದಿ ಸೊಲ್ಲಿಕೊಂಡು ತುಟಿ ಕಚ್ಚಿಕೊಂಡಳು ಅಂಬರ. ಅವನು ಕಣ್ಣೆದುರು ಬಂದರೆ ಅವಳು ಮೂಕಿ. ಕನಸು ಕಾಣುವ ರೆಪ್ಪೆಗಳು ಮುಚ್ಚದೆ ತಟಸ್ಥವಾಗುವುದೇ ಎಂಬ ರೀತಿ. ಹೃದಯ ಬಡಿತದ ಏರಿಳಿತದಳು ಮುದ್ದು ಶೋನ ಎಂಬ ಹೆಸರು ಅವಳಿಗೆ ಮಾತ್ರ ಕೇಳುತ್ತಿದೆ. ಪ್ರಪಂಚ ಮರೆಯುವಂತಹ ಪ್ರೀತಿ. ಎಷ್ಟು ಕರೆದರೂ ಸ್ಪಂದಿಸದ ಗೆಳತಿಯ ಹಾವಭಾವ ನೋಡಿದ ಬಾಂಧವ್ಯ ಅದೇನೋ ಅನುಮಾನ ಬಂದು ತಟ್ಟನೆ ಹಿಂದೆ ತಿರುಗಿ ನೋಡಿದಳು. ಆಗ ತಾನೇ ಬೈಕಿನಿಂದ ಇಳಿದ ಪರಾಶರ ಹೆಲ್ಮೆಟ್ ತೆಗೆದಿಟ್ಟು ಕಿಸೆಯಲ್ಲಿಟ್ಟುಕೊಂಡು ಪುಟ್ಟ ಬಾಚಣಿಗೆಯನ್ನು ಸೈಡ್ ಮಿರರ್ ನೋಡಿಕೊಂಡು ಹಣೆಯ ತುಂಬ ಹರಡಿಕೊಂಡ ಗೊಂಚಲು ಕೂದಲುಗಳನ್ನು ಸರಿ ಮಾಡಿಕೊಳ್ಳುತ್ತಿದ್ದ. ನೋಡಿದರೆ ಇವರು ಲೆಕ್ಚರರ್ ಅಂತ ಖಂಡಿತ ಅನಿಸುವುದಿಲ್ಲ. ಕಾಲೇಜಿನ ಹುಡುಗನ ಹಾಗೆ ಇದ್ದಾರೆ. ಹೇಳಿದರೆ ತಿಳಿಯಬೇಕು ಇವರು ಉಪನ್ಯಾಸಕರು ಎಂದು. ಹಾಗಾದರೆ ಇಷ್ಟು ಸಮಯ ಗೆಳತಿ ಮೈ ಮರೆತು ನೋಡುತ್ತಿದ್ದದ್ದು ಇವರಾ ಎಂದು ಮತ್ತೆ ಗೆಳತಿಯ ಮುಖ ನೋಡಿದಳು. ಅವಳು ಅವನನ್ನು ನೋಡುವುದರಲ್ಲಿಯೇ ನಿರತಳಾಗಿದ್ದಳು. ಅದೆಂತಹ ಅದ್ಭುತ ನೀನು! ಕೂದಲು ಸರಿ ಮಾಡಿಕೊಳ್ಳುವ ರೀತಿ, ಈ ರೀತಿಗೆ ನಾನು ಫಿದಾ. ಹಣೆಯ ಮೇಲೆ ಹರಿದಾಡುವ ಕೂದಲನ್ನು ನಾನೇ ಸರಿ ಮಾಡಬೇಕೆಂಬ ಬಯಕೆ. ಬಾಚಣಿಗೆಗೆ ಸಿಕ್ಕ ಯೋಗ ನನಗ್ಯಾವಾಗ ಸಿಗುವುದು? ಅವನು ತನ್ನ ಕಡೆ ನೋಡಬಹುದು ಎಂಬ ಯೋಚನೆಯೂ ಇಲ್ಲದೆ ತನ್ನನ್ನೇ ಮರೆತು ನೋಡುತ್ತಿದ್ದಾಳೆ. ಸರ್, ಏನಾದರೂ ಇವಳನ್ನು ಹೀಗೆ ನೋಡಿದರೆ ಅಷ್ಟೇ ಕತೆ. ಅಷ್ಟಕ್ಕೂ ಇವತ್ತು ಇವಳಿಗೇನಾಗಿದೆ ಎಂದು ಹೇಳಿಕೊಂಡು ಅವಳ ತೋಳನ್ನು ತುಸು ಜೋರಾಗಿ ಗಿಂಡಿದಳು ಬಾಂಧವ್ಯ. ಅಮ್ಮ ಎಂದು ಕೈ ಉಜ್ಜಿಕೊಂಡವಳು ತಿರುಗಿ ಗೆಳತಿಯ ಕೈಗೆ ಅಷ್ಟೇ ಜೋರಾಗಿ ಗಿಂಡಿದಳು. ಗೆಳತಿಯ ಯೋಚನೆ ಅರಿವಿರದವಳು ಇಷ್ಟೆಂದರೂ ತನ್ನ ಕನಸಿಗೆ ಅಡ್ಡಿ ಬಂದಿದ್ದಾಳಲ್ಲ. ಏನೇ ನೀನು ಹೀಗೆ ಮಾಡೋದಾ? ನೀನು ಪರಾಶರ ಸರ್ನ ಹಾಗೆ ನೋಡ್ತಾ ಇದ್ದದ್ದನ್ನು ಅವರೇನಾದರೂ ನೋಡಿದರೆ ಅಪಾರ್ಥ ಆಗುತ್ತೆ ಅಂತ ನಿನ್ನನ್ನು ಎಚ್ಚರಿಸೋಕೆ ನೋಡಿದರೆ ನನಗೆ ಹೀಗೆ ಮಾಡ್ತೀಯಾ? ಅದೆಲ್ಲಿದೆ ನಿನ್ನ ಗಮನ? ಅವರನ್ಯಾಕೆ ಹಾಗೆ ನೋಡ್ತಾ ಇದ್ದೆ? ಏನಾಗಿದೆ ನಿನಗೆ? ನೋಡು ನನ್ನ ಕೈ ಅವಸ್ಥೆ. ಎಷ್ಟು ಜೋರಾಗಿ ಚಿವುಟಿ ತಮಾಷೆ ನೋಡ್ತೀಯಾ? ಹೋಗಿ ನೀನು, ಐ ಹೇಟ್ ಯು ಅಂಬರ ಎಂದು ಮುಖ ಚಿಕ್ಕದು ಮಾಡಿಕೊಂಡಳು ಬಾಂಧವ್ಯ. ನೋಡೋದು ನನ್ನಿಷ್ಟ, ನಿಂಗೇನು? ಆದರೆ ನೀನು ನೋಡಬೇಡ ಎಂದು ನಾಲಿಗೆ ಕಚ್ಚಿಕೊಂಡು ಗೆಳತಿಯ ಕಡೆ ನೋಡಿದಳು. ನೀನ್ಯಾಕೆ ಅವರನ್ನು ನೋಡಬೇಕು ಎಂದರೆ ಉತ್ತರವಿಲ್ಲ ಅವಳ ಬಳಿ. ಪರಾಶರ ನಡೆದು ಬರುತ್ತಿದ್ದ ಹಾಗೆ ಎಂಟ್ರೆನ್ಸ್ ಬಳಿ ಅಂಬರ ಹೃದಯ ಬಡಿತ ಮತ್ತಷ್ಟು ಹೆಚ್ಚಾಗಿ ಐ ಲವ್ ಯು ಕಣೆ ಎಂದು ಗೆಳತಿಗೆ ಹೇಳಿದಂತೆ ತನ್ನವನ ಕಡೆ ನೋಡಿ ಹೇಳಿ ಬಾರೆ ಇಲ್ಲಿಂದ ಎಂದು ಗೆಳತಿಯ ಕೈ ಹಿಡಿದುಕೊಂಡು ಅವಳನ್ನು ಎಳೆದುಕೊಂಡು ಹೋಗಿಯಾಗಿತ್ತು. ಹೋಗಿ ನಿಂತದ್ದು ಅವರ ಕ್ಲಾಸ್ ರೂಮ್ ಎದುರು. ಪರಾಶರ ಆ ಕೊಠಡಿಯನ್ನು ದಾಟಿಯೇ ಆಫೀಸ್ ರೂಮ್ಗೆ ಹೋಗಬೇಕಿತ್ತು. ಏನಾಯಿತು ನಿಂಗೆ? ವಿಚಿತ್ರವಾಗಿ ಆಡ್ತಾ ಇದ್ದೀಯಲ್ಲ ಅಂಬಿ
ಸರನ್ನೇ ನೋಡಿದರೆ ನಿಂಗೆ ಭಯನಾ? ಇಷ್ಟು ದಿನ ಇಲ್ಲದ್ದು? ಕ್ಷಣ ಕ್ಷಣಕ್ಕೂ ಅನುಮಾನ ಹೆಚ್ಚಾಗಿತ್ತು. ಆದರೆ ಉಪನ್ಯಾಸಕರ ಜೊತೆ ಪ್ರೀತಿಯಲ್ಲಿ ಬೀಳುವಷ್ಟು ದಡ್ಡಿಯಲ್ಲ ನನ್ನ ಗೆಳತಿ, ಅವಳಿಗೆ ಅವಳೇ ಹೇಳಿಕೊಂಡಳು. ಆತ ಬರುವ ಸೂಚ್ಯಾರ್ಥಕವಾಗಿ ಟಪ್ ಟಪ್ ಎಂಬ ಬೂಟಿನ ಶಬ್ದ ಕೇಳಿದ ಅಂಬರ ಗೆಳತಿಯ ಮಾತಿಗೆ ಉತ್ತರಿಸುವ ಸಾಹಸ ಮಾಡದೆ ದುಪ್ಪಟ್ಟಾದ ತುದಿಯನ್ನು ಮುಷ್ಟಿಕಟ್ಟಿ ಹಿಡಿದು ನಿಂತಳು. ಹೃದಯ ಅವನನ್ನು ನೋಡು ಎಂದರೂ ಕಣ್ಣುಗಳು ಮಾತ್ರ ಆತನ ಕಡೆ ನೋಡಲೇ ಇಲ್ಲ. ಇದ್ಯಾಕೆ ಇಷ್ಟು ನಾಚಿಕೆ ಭಯ ಎಂಬುದು ಅವಳಿಗೆ ಅರ್ಥವಾಗಲಿಲ್ಲ. ಬೆಳಗಿನ ಜಾವ ಪರಾಶರನ ಜೊತೆ ಮದುವೆಯಾದ ಹಾಗೆ ಕನಸು ಬಿದ್ದಿತ್ತಲ್ಲ, ಅದಕ್ಕೆ ಇರಬಹುದು. ಇದಕ್ಕೆ ಉತ್ತರ ಅವಳಿಗೆ ಗೊತ್ತಿದ್ದರೆ ತಾನೇ. 3 ಹೊತ್ತು ಅವನ ಧ್ಯಾನದಲ್ಲಿದ್ದರೆ ಅವನೇ ತಾನೇ ಕನಸಲ್ಲಿ ಬರಬೇಕು. ಗುಡ್ ಮಾರ್ನಿಂಗ್ ಸರ್, ಬಾಂಧವ್ಯ ಇಳಿತು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಂಬರ. ಏನು, ನನ್ನನ್ನು ನೋಡಿ ಇಬ್ಬರು ಒಳಗೆ ಬಂದಾಗಿತ್ತು, ಯಾಕೆ ಇಬ್ಬರನ್ನು ಬದಲಿಸಿ ನೋಡುತ್ತಾ. ನಿಜ ಹೇಳಬೇಕೆಂದರೆ ಅಂಬರ ಈ ಲೋಕದಲ್ಲಿ ಇರಲಿಲ್ಲ. ತಾನು ಕೇಳಿದರೂ ಏನು ಮಾತನಾಡದೆ ಇರುವುದನ್ನು ನೋಡಿ ಬಾಂಧವ್ಯ ಕಡೆ ತಿರುಗಿ, ಏನಾಗಿದೆ ನಿನ್ನ ಗೆಳತಿಗೆ? ಹುಷಾರಾಗಿದ್ದಾಳೆ ತಾನೇ? ಮತ್ತ್ಯಾಕೆ ಕಾಲೇಜಿಗೆ ಬಂದದ್ದು ಎಂದ. ಮತ್ತೊಮ್ಮೆ ಗೆಳತಿಯ ಭುಜವನ್ನು ನಿಧಾನಗಿಂಡಿದಳು. ಒಮ್ಮೆಗೆ ತಡಬರಿಸಿ, ಸರ್ ಗುಡ್ ಮಾರ್ನಿಂಗ್, ಹೇಗಿದೆ ಜೀವನ ಎಂದಳು. ಜೀವನ? ಹೋ, ಹಾಲಿಡೇಸ್ ಬಗ್ಗೆ ಕೇಳಿದ್ದ? ನಮ್ಮದೆಲ್ಲ ಮಾಮೂಲು. ಇದೇ ಊರವರು ಅಲ್ವಾ, ಮನೇಲೇ ಇದೆ, ತೋಟ ಮನೆಯ ಕಡೆ ಕೆಲಸ, ಹೀಗೆ. ಆದರೆ ನೀನೇನು ಮೊದಲ ದಿನವೇ ಬಂದಿದ್ದೀಯಾ? ಫೈನಲ್ ಇಯರ್ ಅಂತ ಕಾಲೇಜನ್ನು ತುಂಬ ಮಿಸ್ ಮಾಡ್ಕೋತಾ ಇದೆಯಾ ಹೇಗೆ ಎಂದ ಅವಳ ಕಡೆ ನೋಡುತ್ತಾ. ಅವನ ಕಂಗಳಲ್ಲಿ ಕೇವಲ ಅವಳು ತನ್ನ ವಿದ್ಯಾರ್ಥಿ ಎಂಬ ಭಾವ ಮಾತ್ರ ಇರುವುದು. ಫೈನಲ್ ಇಯರ್ ಆದರೆ ಏನಾಯಿತು ಸರ್? BA ಮುಗಿದು ಇದೇ ಕಾಲೇಜಿನಲ್ಲಿ ಪೊಲಿಟಿಕಲ್ ಸೈನ್ಸ್ ಮೇಲೆ MA ಮಾಡಬೇಕು ಅಂದ್ಕೊಂಡಿದ್ದೀನಿ. ಆದರೆ ನೀವು ಪಾಠ ಮಾಡುವುದಿಲ್ಲ ಎಂಬ ಬೇಸರ ಎಂದಳು. ಅವಳ ಮಾತು ಕೇಳಿ ಪಕ್ಕನೆ ನಕ್ಕು ಬಿಟ್ಟ. ನೋಡು ಅಂಬರ, ನಾನು ಕೇವಲ ಈ ಕಾಲೇಜಿನ ಉಪನ್ಯಾಸಕ, ಇದು ನನ್ನ ವೃತ್ತಿ. ಹಾಗೆಯೇ ನಿನ್ನ ಜೀವನದಲ್ಲಿಯೂ ನಿನ್ನದೇ ಗುರಿ ಇದೆಯಲ್ವಾ? ಆ ದಾರಿಯಲ್ಲಿ ಹೋಗಬೇಕಾದರೆ ಯಾರೂ ನಿನ್ನ ಜೊತೆ ಬರಲ್ಲ, ನೀನೇ ನಡೆದು ಗುರಿ ತಲುಪಬೇಕು. ಶಿಕ್ಷಕ ವಿದ್ಯಾರ್ಥಿ ಸಂಬಂಧ ಎಂದರೆ ಎಂದೂ ಮುಗಿಯೋದಲ್ಲ. ವಿದ್ಯಾರ್ಥಿ ಎಂಬ ಕಲ್ಲನ್ನು ಅಚ್ಚುಕಟ್ಟಾಗಿ ಕೆತ್ತಿ ಅದಕ್ಕೊಂದು ರೂಪ ಕೊಡುವುದು ನಮ್ಮ ಕೆಲಸ. ಮುಂದೆ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳುವುದು ನಿಮ್ಮದೇ ಕೆಲಸ. ಉದಾಹರಣೆಗೆ ಪ್ರೈಮರಿ ಸ್ಕೂಲ್ ಟೀಚರನ್ನು ಈಗ ನೆನಪು ಮಾಡಿಕೊಳ್ತೀರಾ ನೀವು? ಹಾಗೆ ಮಾಡಿಕೊಂಡರೂ ಅದು ಶಿಕ್ಷಕರ ದಿನಾಚರಣೆಯ ದಿನ ಮಾತ್ರ ಇರಬಹುದು ಅಲ್ವಾ? ಹಾಗೆ ಮುಂದೊಂದು ದಿನ ನಮ್ಮನ್ನು ಮರೆತು ಮುಂದೆ ಹೋಗ್ತೀರಾ. ಜೀವನದಲ್ಲಿ ಇಂತಹ ಎಷ್ಟೋ ವ್ಯಕ್ತಿಗಳು ಹೀಗೆ ಬಂದು ಹಾಗೆ ಹೋಗ್ತಾರೆ, ಅದರಲ್ಲಿ ಶಿಕ್ಷಕರು ಕೂಡ ಇರ್ತಾರೆ ಎಂದು ನಕ್ಕ. ಆದರೆ ಅವಳಿಗೆ ನಗು ಬರಲಿಲ್ಲ. ಬದಲಾಗಿ ಆತ ಹೇಳಿದ ಮಾತಿಂದ ಹೃದಯ ಭಾರವಾಗಿತ್ತು. ಅದೇಗೆ ಇಷ್ಟು ಸಲೀಸಾಗಿ ಹೇಳ್ತಾರೆ? ಅಷ್ಟು ಸುಲಭವಾಗಿ ಕಡಿದುಕೊಳ್ಳುವ ಸಂಬಂಧ ಅಲ್ಲ ನಮ್ಮದು. ನನ್ನ ಹೃದಯದಲ್ಲಿ ಕೇವಲ ನಿಮಗೆ ಶಿಕ್ಷಕ ಸ್ಥಾನವಿಲ್ಲ, ಇದ್ದದ್ದು ಪ್ರೇಮಿಯ ಸ್ಥಾನ ಎಂದು ಹೇಳುವ ಸಮಯ ಯಾವಾಗ ಬರುತ್ತದೆ? ಹೀಗೆ ಯೋಚಿಸುತ್ತಾ ನಿಂತಳು. ಮನಸ್ಸು, ಪ್ಲೀಸ್ ಸೋನಾ, ದೂರ ಆಗಬೇಡ, ನಾನು ನಿನ್ನಿಂದ ದೂರ ಹೋಗಲ್ಲ, ನಿನ್ನ ಜೊತೆಗೆ ಇರ್ತೀನಿ ಎಂದಿತ್ತು. ಅವಳ ಮೌನ ನೋಡಿದವನಿಗೆ ಅವಳ ಹೃದಯದ ತಾಕಲಾಟದ ಬಗ್ಗೆ ತಿಳಿದಿಲ್ಲ. ಫ್ರೆಷರ್ಸ್ ಡೇಗೆ ಸೆಲೆಬ್ರೇಟ್ ಮಾಡೋದು ಅಂತ ನೀವು ಫೈನಲ್ ಇಯರ್ನವರು ಚರ್ಚೆ ಮಾಡಿ ನಮಗೆ ತಿಳಿಸಿ. ಯಾಕಂದರೆ ಇದು ಹೊಸತಾಗಿ ಕಾಲೇಜು ಸೇರಿದವರಿಗೆ ಮರೆಯದ ದಿನವಾಗಬೇಕು. ಹಾಗೂ ನಿಮಗೂ ಕೂಡ ಏನಾದರೂ ಸ್ಪೆಷಲ್ ಇರಲಿ. ಯಾಕೆ ಅಂದರೆ ನೀವುಗಳು ಹೊಸ ಹುಡುಗರನ್ನು ವೆಲ್ಕಮ್ ಮಾಡಬೇಕು. ಇದೇ ತಾನೇ ಪ್ರತಿ ವರ್ಷ ನಡೆದುಕೊಂಡು ಬಂದಿರೋದು ಎಂದು ಇಬ್ಬರನ್ನು ನೋಡಿ ಹೊರಟ. ಅವರ ಕಾಲೇಜಿನಲ್ಲಿ ಎಲ್ಲ ವಿಭಾಗದ ಫೈನಲ್ ಇಯರ್ ವಿದ್ಯಾರ್ಥಿಗಳು ಸೇರಿ ಹೊಸ ವಿದ್ಯಾರ್ಥಿಗಳನ್ನು ಸ್ವಾಗತಿಸುವುದು ಬಹಳ ಹಿಂದಿನಿಂದ ನಡೆದುಕೊಂಡು ಬಂದಿದೆ. ಅವನು ಹೊರಟು ಬೆನ್ನ ಹಿಂದೆ ಗೆಳತಿಗಷ್ಟೇ ಕೇಳಿಸುವಂತೆ, ಇವರು ಹಿಸ್ಟ್ರಿ ಲೆಕ್ಚರರ್ ಆಗಿದ್ದು ಸಾರ್ಥಕ ಕಣೆ,
ಚಿಕ್ಕ ಪುಟ್ಟ ಸಂಗತಿಯನ್ನು ಅದೆಷ್ಟು ಚೆನ್ನಾಗಿ ಹೇಳ್ತಾರೆ ನೋಡು. ಆದರೂ ಇತಿಹಾಸ ಸ್ವಲ್ಪ ಬೋರಿಂಗ್ ಅಲ್ವಾ ಎಂದಳು ಬಾಂಧವ್ಯ. ಅವಳು ಹೇಳಿದ್ದು ಅವನಿಗೆ ಸ್ಪಷ್ಟವಾಗಿ ಕೇಳಿತು. ಹೋ, ನನ್ನನ್ನು ಚೋರ್ ಪ್ಲೇಟ್ ಅಂತ ಇದೆಯಾ? ಇರಲಿ ಇರಲಿ ಎಂದು ನಗಾಡಿಕೊಂಡು ಹೊರಟು ಹೋದ. ನೋಡು ಅಂಬಿ, ಸರ್ ಕ್ಲಾಸಲ್ಲಿ ಎಷ್ಟು ಸ್ಟ್ರಿಕ್ಟ್ ಇರ್ತಾರೋ ಅಷ್ಟೇ ಹೊರಗಡೆ ತಮಾಷೆ ಮಾಡ್ಕೊಂಡು ಮಾತಾಡ್ತಾರೆ. ನಾನು ಹೇಳಿದ್ದು ಕೇಳಿ ಹೇಗೆ ಹೇಳಿ ಹೋದ್ರು ನೋಡು ಎಂದು ಗೆಳತಿಯ ಕಡೆ ತಿರುಗಲು ಅಂಬರ ಕಂಗಳಲ್ಲಿ ಶೇಖರಣೆಯಾದ ಆಗಲೇ ಕಂಬನಿಯ ಬಿಂದುವೊಂದು ಕೆನ್ನೆಯನ್ನು ದಾಟಿ ಬಂದಾಗಿತ್ತು. ಹೇಯ್, ನಿಂಗೇನಾಯ್ತೇ? ಅಳ್ತಿದ್ದೀಯಾ ಎಂದಳು. ಹಾಗಾದರೆ ಶಿಕ್ಷಕ ಹಾಗೂ ವಿದ್ಯಾರ್ಥಿಯ ನಡುವಿನ ಸಂಬಂಧ ಇಷ್ಟೇನಾ? ಕಾಲೇಜು ಮುಗಿದ ಮೇಲೆ ನಮ್ಮ ನಡುವೆ ಏನೂ ಇರಲ್ವಾ? ಹಾಗೆ ಯಾಕೆ? ಅವರು ನಮ್ಮನ್ನು ಮರೆತು ಬಿಡ್ತಾರಾ ಎಂದಳು ಮೂಗನ್ನು ಸೋರ್ ಮಾಡುತ್ತಾ. ಹಾಲು ಬಣ್ಣದ ಹುಡುಗಿಯ ಮೂಗು ಆಗಲೇ ಕೆಂಪಾಗಿತ್ತು. ಅವಳ ಮಾತಿಗೆ ಅಳಬೇಕೋ ನಗಬೇಕೋ ತಿಳಿಯಲಿಲ್ಲ ಬಾಂಧವ್ಯಗೆ. ಅಷ್ಟಕ್ಕೂ ಅವಳ ಈ ಕಣ್ಣೀರಿಗೆ ಕಾರಣವೂ ತಿಳಿಯಲಿಲ್ಲ. ಪರಾಶರ್ ಸರ್ ಹೇಳಿದ ಮಾತಿಗೆ ಇವಳ ಕಣ್ಣೀರಿಗೂ ಒಂದಕ್ಕೊಂದು ಹೊಂದಾಣಿಕೆ ಬರುತ್ತಿಲ್ಲವಲ್ಲ ಎಂದು ಯೋಚಿಸಿ, ಅಲ್ಲ ಕಣೆ ಅಂಬಿ, ನಿಜ ಹೇಳು, ಏನಾಯಿತು ನಿಂಗೆ? ನಿನ್ನ ಮನಸ್ಸಲ್ಲಿ ಏನು ಓಡ್ತಾ ಇದೆ? ನನಗೆ ತಿಳಿದ ಹಾಗೆ ನೀನು ಭಾವುಕ ಹುಡುಗಿ ಅಲ್ವೇ ಅಲ್ಲ. ಯಾರೇನೇ ಅಂದರೂ ಅವರಿಗೆ ಸಡ್ಡು ಹೊಡೆದು ಹೋಗ್ತಾ ಇರ್ತೀಯ. ಆದರೆ ಇವತ್ತು ಸರ್ ಹಾಗೆ ಅಂದರು ಅಂತ ಅಳ್ತೀಯಾ? ಆದರೆ ಏನು ಕಾರಣ ಇದೆ? ಅದೇನು ಅಂತ ಹೇಳು. ಗೆಳತಿಯ ಕೈ ಹಿಡಿದು ಕೇಳಿದಳು. ಇಂದಿಗೂ ಅಂಬರ ಕಾಲೇಜಿನಲ್ಲಿ ಅತ್ತವಳೆ ಅಲ್ಲ, ಸದಾ ಉತ್ಸಾಹದ ಚಿಲುಮೆ. ಎಲ್ಲರನ್ನೂ ರೇಗಿಸುತ್ತಾ ನಗಾಡುತ್ತಾ, ಒಂದು ಪಕ್ಷ ಯಾವುದೇ ಉಪನ್ಯಾಸಕರು ಬೈದರೂ ಅದಕ್ಕೆ ತಲೆ ಕೆಡಿಸಿಕೊಳ್ಳದೆ ಮುಂದೆ ಹೋಗುವ ಹುಡುಗಿ. ಆದರೆ ಈ ದಿನ ಪರಾಶರ ಹೇಳಿದ ಮಾತನ್ನು ತನ್ನದೇ ರೀತಿಯಲ್ಲಿ ಕಲ್ಪಿಸಿಕೊಂಡು ಕಣ್ಣೀರಿಡುತ್ತಿದ್ದಾಳೆ. ಏನಿಲ್ಲ, ನನಗೆ ಬೇಜಾರಾಯಿತು ಅಷ್ಟೇ. ಅಷ್ಟಕ್ಕೂ ನಾನು ಯಾಕೆ ಬೇಜಾರಾಗಬೇಕು? ನಾನು ಈ ಕಾಲೇಜನ್ನು ಬಿಟ್ಟು ಹೋಗೋದೇ ಇಲ್ಲ ಎಂದಳು ಕಣ್ಣೀರು ಒರೆಸಿಕೊಂಡು. ಕಾಲೇಜು ಬಿಟ್ಟು ಹೋಗಲ್ಲ ಅಂದರೆ ಏನರ್ಥ? ಓದು ಮುಗಿದ ಮೇಲೆ ಬಿಟ್ಟು ಹೋಗಲೇಬೇಕು. ನಂದಂತೂ ಈ ವರ್ಷ ಮುಗಿದ ಮೇಲೆ ಮದುವೆಯಂತೆ ಎಂದಳು ಬೇಸರದಿಂದ. ಗೆಳತಿಯ ಬೇಸರ ಇವಳಿಗೆ ಅರ್ಥವಾಗಲಿಲ್ಲ. ನಾನು ಪರಾಶರನ ಸರ್ನಂತೆ ಇದೇ ಕಾಲೇಜಿನಲ್ಲಿ ಲೆಕ್ಚರರ್ ಆಗ್ತೀನಿ, ನೋಡ್ತಾ ಇರು, ಅದೇ ನನ್ನ ಗುರಿ ಎಂದಳು. ಮೈಸೂರಲ್ಲಿ ನಿನ್ನ ಅಮ್ಮ ಒಬ್ಬರೇ ಇರುವುದು ಅಲ್ವಾ? ಹೌದು, ನಾನು ಒಬ್ಬಳೇ ಮಗಳು ಅಂದಮೇಲೆ ಮುಂದೆ ಅವಳು ನನ್ನ ಜೊತೆಗೆ ಬಂದು ಇರ್ತಾಳೆ ಅಷ್ಟೇ ಎಂದಳು. ನಿನ್ನ ಮಾತುಗಳು ನನಗೆ ಅರ್ಥ ಆಗ್ತಾ ಇಲ್ಲ ಕಣೆ ಅಂಬಿ. ನಿನ್ನ ಮನಸ್ಸಲ್ಲಿ ಯಾರು ಇದ್ದರೆ ಹೇಳು, ಯಾಕಂದರೆ ನನಗೆ ಇವರು ಚೆನ್ನಾಗಿ ಪರಿಚಯ, ಅದು ನಿಂಗೂ ಗೊತ್ತು. ಗೆಳತಿಯ ಮನವನ್ನು ಅರಿಯುವ ಪ್ರಯತ್ನ ಮಾಡಿದ್ದಳು. ಅರ್ಥ ಆಗದೆ ಇರುವಂಥದ್ದು ಏನಿದೆ ಇದರಲ್ಲಿ? ನಾನು ಓದಿ ಮುಂದೆ ಇದೇ ಕಾಲೇಜಿನಲ್ಲಿ ಲೆಕ್ಚರರ್ ಆಗಬೇಕು ಎಂಬುದು ನನ್ನ ಜೀವನದ ಗುರಿ. ಇದು ಸತ್ಯ. ಮತ್ತು ಪರಾಶರ ಸರ್ರನ್ನು ಆಗ್ಯಾಕೆ ನೋಡ್ತಾ ಇದ್ದೆ? ಅವರಿವತ್ತು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ, ಅದಕ್ಕೆ. ಮದುವೆಯಾಗಿ ಮಗುವಿದ್ದರೂ ನಮ್ಮ ಸರ್ ಸಖತ್ ಹ್ಯಾಂಡ್ಸಮ್ ಎಂಬ ವಿಷಯ 100ಕ್ಕೆ 100 ಸತ್ಯ ನೋಡು. ಅವರನ್ನು ನೋಡಿದಾಗ ನನಗೂ ಹಾಗೆ ಅನಿಸುತ್ತೆ. ಪ್ರತಿ ಹೆಣ್ಣಿನ ಕಲ್ಪನೆಯ ಹುಡುಗ ಹೀಗೆಯೇ ಇರ್ತಾನೆ ಅಂತ ಎಂದ ಗೆಳತಿಯ ಮಾತುಗಳು ಅಂಬರ ಕಿವಿಯೊಳಗೆ ಹೋಗಲಿಲ್ಲ. ಏಕೆಂದರೆ ಆಗ ತಾನೇ ಕೊಠಡಿಯಿಂದ ಹೊರಬಂದ ಪರಾಶರ ಮೊಬೈಲ್ ಕಿವಿಗಿಟ್ಟುಕೊಂಡು ಅವಳೆದುರು ಹಾದು ಹೋಗಿದ್ದ. ಅವನನ್ನು ನೋಡುವುದರಲ್ಲಿ ತನ್ಮಯಳಾದವಳಿಗೆ ಗೆಳತಿ ಹೇಳಿದ ಮಾತುಗಳು ಕಿವಿಗಳನ್ನು ತಲುಪಿದ್ದರೆ ಮುಂದೆ ಎಷ್ಟು ಸಂಕಷ್ಟಗಳು ತಪ್ಪುತ್ತಿತ್ತೇನು. ಸರಿ ಬಾ, ಹೊರಗಡೆ ಹೋಗಿ ಗಮ್ಮತ್ ಮಾಡೋಣ ಎಂದು ಗೆಳತಿಯ ಜೊತೆ ಹೊರಗೆ ಹೋಗಿದ್ದಳು. ಪ್ರೇಮದ ಸೆಳೆತಕ್ಕೆ ದಿಕ್ಕಾಪಾಲಾಗಿ ಓಡುತ್ತಿದೆ ಮನಸ್ಸು. ಕನಸಾಗಿ ಕಾಡಿದ ನೀ ಹಚ್ಚಿದ ಕುಂಕುಮವ ಬೇಡುತ್ತಿದೆ ಮನಸ್ಸು. ಮುಂದುವರೆಯುವುದು. ಏನನಿಸುತ್ತಿದೆ? ಅಂಬರಳ ಪ್ರೀತಿ ಕೇವಲ ಆಕರ್ಷಣೆಯೇ? ಪರಾಶರ ಅವಳಿಗೆ ಒಲಿಯಬಹುದೇ ಎಂದು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.